ಫ್ಲವರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಈ ಬೋಗನ್ ವಿಲ್ಲಾ ಈ ಹೂವಿನ ಮಾಹಿತಿಯನ್ನು ಇವತ್ತು ಹಂಚಿಕೊಳ್ತಾ ಇದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಲೈಕ್, ಶೇರ್, ಕಮೆಂಟ್ಸನ್ನು ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ನೋಡಿ ವೀಕ್ಷಕರೇ, ನಮ್ಮ ಮನೆಯಲ್ಲಿ ಒಟ್ಟು 10 ಥರದ್ದು ಡಾರ್ಕ್ ವೆರೈಟಿ ಬೋಗನ್ ವಿಲ್ಲಾ ಇರೋದು. ನೋಡಿ, ಇದು ಒಂದು ಬಣ್ಣದ್ದಾಗಿರುತ್ತೆ. ಮತ್ತು ನೋಡಿ, ಇದು ಸಹ ಹೂವು, ಇದು ಒಂದು ಬಣ್ಣ ಆಗಿದೆ. ಆದರೆ ಈ ಹೂ ನೋಡಿ ವೀಕ್ಷಕರೇ, ಈ ಹೂವನ್ನು ನೋಡಿದ್ರೆ ಎಲೆ ಥರನೇ ತುಂಬ ಸುಂದರವಾಗಿ ಕಾಣುತ್ತೆ. ನೋಡಿ, ಇದು ಒಂದು ಸಹ ವೆರೈಟಿ. ನೋಡಿ, ಇದು ಒಂದು ವೆರೈಟಿ. ಇವೆಲ್ಲವೂ ಸಹ ಬೋಗನ್ ವಿಲ್ಲಾನೇ. ಇದು ಒಂದು ಬಣ್ಣದ್ದು, ಇದು ಒಂದು ಬಣ್ಣದ್ದು. ಇದನ್ನು ಬೆಳೆಸೋದು ಭಾಳ ಸುಲಭ. ಅಂದರೆ ಇದಕ್ಕೆ ಸೂರ್ಯನ ಕಿರಣ ಜಾಸ್ತಿ ಬೇಕು. ಜಾಸ್ತಿ ಇಲ್ಲದೆ ಇದ್ದರೆ ಇದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳೆಯೋದು. ಸೂರ್ಯನ ಕಿರಣ ಚೆನ್ನಾಗಿ ಬೇಕು, ಯಥೇಚ್ಛವಾಗಿ ಬೇಕು. ಸೂರ್ಯನ ಕಿರಣ ಬಿದ್ದಷ್ಟು ನಿಮಗೆ ಇದ್ರದ್ದು ಹೂವಿನ ಬಣ್ಣನೂ ಸ್ವಲ್ಪ ಡಾರ್ಕ್ ಆಗ್ತಾ ಹೋಗುತ್ತೆ, ಚೆನ್ನಾಗೂ ಕಾಣುತ್ತೆ ಇದು. ಆಮೇಲೆ ಈಗ ಏನು ಈ ಗಿಡದಲ್ಲಿ ಕಸಿ ಮಾಡ್ತಾರೆ. ಒಂದೇ ಗಿಡದಲ್ಲಿ ನಿಮಗೆ 5, 10 ಇನ್ನು ಜಾಸ್ತಿ ಥರ ಒಂದೇ ಗಿಡದಲ್ಲಿ ಮಾಡ್ತಾ ಹೋಗ್ತಾರೆ. ನಿಮಗೇನಾಗುತ್ತೆ, 2 ಬಣ್ಣ, 3 ಬಣ್ಣ, 4 ಬಣ್ಣ ಥರದ್ದು ಸಹ ನಿಮಗೆ ವೆರೈಟಿ ಸಿಗುತ್ತೆ ಇದರಲ್ಲಿ. ಆಮೇಲೆ ಈ ಹೂ ಸಹ ಹೇಗೆ ಬರುತ್ತೆ ಅಂದರೆ, ನಿಮಗೆ 3, 4 ಅದಕ್ಕಿಂತ ಜಾಸ್ತಿ ಗೊಂಚಲಾಗುತ್ತೆ. ನಿಮಗೆ ಒಂದೊಂದು ಗುಚ್ಚನೆ ಒಂದೊಂದು ಬೊಕ್ಕೆ ಥರ ಕಾಣುತ್ತೆ. ಅಷ್ಟು ಸುಂದರವಾಗಿರುತ್ತೆ ಇದನ್ನು ನೋಡೋದು. ಮೇಂಟೆನೆನ್ಸು ಭಾಳ ಸುಲಭ. ಇದಕ್ಕೆ ಭಾಳ ಏನು ಕಷ್ಟ ಅಂತ ಏನಿಲ್ಲ, ಚೆಂದ ಮಾಡಿ ಬೆಳೆಸ್ಬೋದು ನಾವು. ನೋಡಿ, ಇದನ್ನು ನಾವು ಪಾಟಲ್ಲಿ ಹಾಕಿರೋದು. ಅಲ್ಲಿ ನಾವು ನೆಲದಲ್ಲಿ ಹಾಕಿರೋದು. ಮುಂಚೆ ತೋರಿಸಿದ ವಿಡಿಯೋದಲ್ಲಿ ನಾನು ನೆಲದಲ್ಲಿ ಹಾಕಿರೋದು, ಇದು ಪಾಟಲ್ಲಿ ಹಾಕಿರೋವಂಥದ್ದು. ಎರಡರಲ್ಲೂ ಹಾಕ್ಬೋದು. ಮೇಂಟೆನೆನ್ಸು ಭಾಳ ಸುಲಭ. ನಿಮಗೆ ಇದು ಗೊಬ್ಬರನೂ ಅಷ್ಟೇ. ನಿಮಗೆ ಫಾಸ್ಫೇಟ್ ಏನಿದೆ ಅದು ಜಾಸ್ತಿ ಇರುವಂಥ ಅಂಶ, ರಿಚ್ಚಾಗಿರಬೇಕು, ಆ ಥರದ ಗೊಬ್ಬರನ ಹಾಕಬೇಕು. ಆಮೇಲೆ ನೀರು ಅಷ್ಟೇ, ನೀರು ಬೇಕು, ಡ್ರೈ ಆಗಕ್ಕೆ ಬಿಡಬಾರ್ದು. ಆಮೇಲೆ ನಿಲ್ಲಕ್ಕೂ ಬಿಡಬಾರ್ದು, ಬಸ್ತೋಗೋ ಅಂಥ ಮಣ್ಣು ಬೇಕು ಇದಕ್ಕೆ, ನಿಂತ್ಕೊಬಾರ್ದು, ಆ ಥರದ ಮಣ್ಣು ಬೇಕು. ಇದು ನೋಡಿ, ಇದು ಸಹ ಬೋಗನ್ ವಿಲ್ಲಾನೇ. ಇದು ವೆರಿಗೇಟೆಡ್. ಎಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, 2 ಬಣ್ಣ ಇರುತ್ತೆ. ನೋಡಿ, ಗಮನಿಸಿ, ಇದು ಸಹ ವೆರಿಗೇಟೆಡ್ ಬೋಗನ್ ವಿಲ್ಲಾ. ಇದನ್ನು ನಾವು ಪಾಟಲ್ಲಿ ಹಾಕಿದ್ದೀವಿ. ಇದನ್ನು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ನೋಡಿ, ಈ ಥರ ಇರಬೇಕು, ಈ ಥರ ಹಾಕಿದ್ದೀವಿ. ನೀರು ಸಹ ನೋಡಿ, ನಾನು ಬಸ್ತೋಗೋಂಗೆ ಹಾಕಿದ್ದೀನಿ. ಯಥೇಚ್ಛವಾಗಿ ನೀರು ಇದ್ರಲ್ಲಿ ನಿಲ್ಲೋ ಹಾಗಿಲ್ಲ. ಇದು ನೋಡಿ, ಇದು ಒಂದು ವೆರೈಟಿ ಬೋಗನ್ ವಿಲ್ಲಾನೇ. ಇದನ್ನು ಸಹ ಪಾಟಲ್ಲಿ ಹಾಕಿರೋದು ನಾನು, ಕಟಿಂಗ್ಸ್ ತಂದು. ಆದರೆ ಚಳಿಗಾಲದಲ್ಲಿ ಯಾವುದೇ ಕಟಿಂಗ್ಸ್ಗಳು ಬರಲ್ಲ. ನಿಮಗೆ ಮಳೆಗಾಲ, ಬೇಸಿಗೆಗಾಲದಲ್ಲಿ ಮಾತ್ರ ಕಟಿಂಗ್ಸ್ಗಳು ಬರೋದು. ಆಮೇಲೆ ಇದರಲ್ಲಿ ಮುಳ್ಳಿರುತ್ತೆ. ಈ ಮುಳ್ಳಿನ ಸಹಾಯದಿಂದ ಬೇರೆ ಗಿಡಕ್ಕೆ, ಬೇರೆ ಯಾವುದೇ ನಾವು ಮರಗಳಿಗೆ ಹಬ್ಸ್ಬೋದು ಇದನ್ನು. ನೋಡಿ, ಇದು ಒಟ್ಟು ಹೂವಾಗಿ 1ರಿಂದ 2 ತಿಂಗಳಾಗಿದೆ. ಇದೀಗ ಒಣಗಿದೆ, 2 ತಿಂಗಳಾಗಿದೆ. ಆದರೂ ಇದೊಂಥರ ಚೆನ್ನಾಗೇ ಕಾಣುತ್ತೆ. ಇದು ಮುಂಚೆ ಮಾತ್ರ ಫಸ್ಟ್ ಸ್ಟಾರ್ಟಿಂಗ್ ಏನು ಈ ಥರ ಈಗ ಗುಚ್ಚಾಗಿದೆ, ನಾನು ಆವಾಗಲೇ ಹೇಳಿದ್ನಲ್ಲ, 3, 4 ಗುಚ್ಚ ಸೇರಿ ಒಂದು ಗುಚ್ಚ ಥರ ಕಾಣುತ್ತೆ ನಮಗೆ. ಇದೀಗ ಆಲ್ರೆಡಿ ಇದು ಒಣಗೋಗಿದೆ, ಆದರೂ ಸಹ ಇದು ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ನೋಡಿ, ಇದು ಡಬಲ್ ಶೇಡು. ಈ ಕಡೆ ಒಂದು ಬಣ್ಣ, ಈ ಕಡೆ ಒಂದು ಬಣ್ಣ ಇದೆ. ಇದು ಸಹ ಬೋಗನ್ ವಿಲ್ಲಾನೇ. ಇದನ್ನು ಸಹ ನಾನು ಪಾಟಲ್ಲೇ ಹಾಕಿರೋದು. ಇನ್ನೊಂದು ಏನಂದರೆ, ಈ ಗುಚ್ಚ ಹೀಗೆ ಬರುತ್ತಲ್ಲ, ಬೆಳಗಿನ ಜಾವದೊತ್ತು ಈ ಇಬ್ಬನಿ ಬೀಳುತ್ತಲ್ಲ, ಈ ಇಬ್ಬನಿ ಬೀಳುವಾಗ ಲೈಟಾಗಿ ಇದ್ರ ಮೇಲೆ ಬಿಸಿಲು ಬೀಳುವಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಹೂವು. ನೋಡಿ, ಈಗೇನು ಇದಿಷ್ಟು ವಿಡಿಯೋ ಮಾಡಿ ನಿಮಗೇನು ಮಾಹಿತಿ ತಿಳಿಸ್ಕೊಟ್ವೋ, ಇದಿಷ್ಟು ನಮ್ಮ ಮನೆಯಲ್ಲಿ ಬೆಳೆದಿರುವಂಥ ಬೋಗನ್ ವಿಲ್ಲಾದ ಈ ಹೂವಿನ ಮಾಹಿತಿ. ಇನ್ನೂ ಜಾಸ್ತಿ ನಿಮಗೆ ಮಾಹಿತಿ ಬೇಕು ಅಥವಾ ಏನಾರೋ ಡೌಟ್ಸ್ ಇದೆ ಅಂತ ಅಂದರೆ ನೀವು ಕಮೆಂಟ್ಸ್ನಲ್ಲಿ ಹಾಕಿ ತಿಳಿಸ್ಬೋದು. ನಾನು ಮಾಹಿತಿಯನ್ನು ಕೊಡ್ತೀನಿ. ಧನ್ಯವಾದಗಳು.